ಕೋಟ್ಯಾಂತರ ರೂಪಾಯಿ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಟಿ ರನ್ಯಾ ರಾವ್ ಸದ್ಯ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಈಗಾಗಲೇ ಡಿಆರ್ಐ, ಸಿಬಿಐ ಮತ್ತು ಇಡಿ ಅಧಿಕಾರಿಗಳು ಪ್ರಕರಣದ ಆಳ ಅಗಲವನ್ನ ಕೆದಕ್ತಾ ಇದ್ದು ಸ್ಫೋಟಕ ವಿಚಾರಗಳನ್ನೇ ಬೆಳಕಿಗೆ ತಂದಿದ್ದಾರೆ. ಒಂದಷ್ಟು ಕಾನೂನು ಪ್ರಕ್ರಿಯೆಗಳಾಗ್ತಾ ಇದ್ದು ತನಿಖೆಯ ಹಾದಿಯನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ನಡುವೆ ಈ ವಿಡಿಯೋದಲ್ಲಿ ರನ್ಯಾ ರಾವ್ಗೆ ಸಂಬಂಧಪಟ್ಟಂತಹ ಒಂದು ಇಂಟ್ರೆಸ್ಟಿಂಗ್ ಸಂಗತಿಯನ್ನ ನಿಮ್ಗೆ ತಿಳಿಸ್ತೀನಿ. ನಟಿ ರನ್ಯಾ ರಾವ್ ಮೂಲ ಹೆಸರೇನು, ಆಕೆ ರನ್ಯಾ ರಾವ್ ಆಗಿದ್ದು ಹೇಗೆ, ಮಾಣಿಕ್ಯ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಪಟ್ಟಂತಹ ಕಷ್ಟ ಹೇಗಿತ್ತು ಅನ್ನೋ ಕುತೂಹಲಕಾರಿ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ ನೋಡಿ. ನಟಿ ರನ್ಯಾ ರಾವ್ ನಿಜ ಹೆಸರು ಹರ್ಷವರ್ಧಿನಿ ಅಂತ ಹೇಳಿ. ಆಕೆ ಕಿಚ್ಚ ಸುದೀಪ್ ಅವರು ಅಭಿನಯಿಸಿ ನಿರ್ದೇಶಿಸಿರುವಂತಹ ಮಾಣಿಕ್ಯ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನ ಕೊಡ್ತಾರೆ. ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಏನಪ್ಪಾ ಅಂದ್ರೆ, ಈ ಮಾಣಿಕ್ಯ ಸಿನಿಮಾದಲ್ಲಿ ರಮ್ಯಾ ಅವರು ಅಭಿನಯಿಸಬೇಕಿತ್ತು, ಆದರೆ ಕಾರಣಾಂತರಗಳಿಂದ ನಟಿ ರಮ್ಯಾ ಅವರು ಅಭಿನಯಿಸುವುದಿಲ್ಲ. ಹಾಗಾಗಿ ರನ್ಯಾ ಅವರು ಈ ಚಿತ್ರಕ್ಕೆ ಆಯ್ಕೆ ಆಗ್ತಾರೆ. ಇನ್ನು ಹರ್ಷವರ್ಧಿನಿ ಆಗಿದ್ದಂತಹ ರನ್ಯಾ ಅವರನ್ನ ನೋಡಿದ ತಕ್ಷಣ ಕಿಚ್ಚ ಸುದೀಪ್ ಅವರು ಈಕೆಗೆ ರನ್ಯಾ ಅಂತ ಹೆಸರಿಡ್ತಾರೆ. ಯಾಕಂದ್ರೆ ಸಿನಿಮಾ ಇಂಡಸ್ಟ್ರಿಗೆ ಬಂದ ಮೇಲೆ ಒಂದು ಆಕರ್ಷಕ ಹೆಸರನ್ನೋದು ಇರಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಹರ್ಷವರ್ಧಿನಿ ರನ್ಯಾ ಆಗಿ ಗುರುತಿಸ್ಕೊಳ್ತಾರೆ. ಆ ಮೂಲಕ ಆಕೆಯ ಸಿನಿ ಪಯಣ ಕೂಡ ಶುರುವಾಗಿತ್ತೆ. ಹರ್ಷವರ್ಧಿನಿ ರನ್ಯಾ ಆಗಿದ್ದು ಕಿಚ್ಚ ಸುದೀಪ್ ಅವರ ಕಾರಣದಿಂದ. ಈ ವಿಚಾರವನ್ನ ನಿರ್ದೇಶಕ ನಿರ್ಮಾಪಕ ರವಿ ಶ್ರೀವತ್ಸ ಅವರು ಕೂಡ ಹೇಳಿದ್ದಾರೆ. ಹಾಗೆಯೇ ಈ ಮಾಣಿಕ್ಯ ಸಿನಿಮಾ ಶೂಟಿಂಗ್ನ ಸಂದರ್ಭದಲ್ಲಿ ನಟಿ ರನ್ಯಾ ರಾವ್ ಅವರನ್ನ ತಿದ್ದಿ ತೀಡಿ ಆಕೆಯಿಂದ ಅಭಿನಯವನ್ನ ಹೊರತೆಗೆಯುವಲ್ಲಿ ಕಿಚ್ಚ ಸುದೀಪ್ ಅವರ ಪಾತ್ರ ತುಂಬಾನೇ ಪ್ರಮುಖವಾಗಿತ್ತು. ಆಗ ಅವರು ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ, ಅದು ಇಡೀ ಪ್ರಪಂಚಕ್ಕೆ ಗೊತ್ತು ಅಂತಾನು ರವಿ ಶ್ರೀವತ್ಸ ಅವರು ಆ ದಿನಗಳನ್ನ ನೆನಪು ಮಾಡಿಕೊಂಡು ನಟಿ ರನ್ಯಾ ಅವರ ಅಭಿನಯ ಚಾಕಚಕ್ಯತೆ ಹೇಗಿತ್ತು ಅನ್ನೋದನ್ನ ಕೂಡ ರಿವೀಲ್ ಮಾಡಿದ್ದಾರೆ. ಎಷ್ಟೋ ಮಂದಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು, ನಟಿ ಆಗಬೇಕು, ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ ಗುರುತಿಸ್ಕೊಳ್ಬೇಕು, ತಮ್ಮದೇ ಆದ ಛಾಪನ್ನು ಮೂಡಿಸ್ಬೇಕು ಅಂತ ಕನ್ಸ್ಕೊಂಡಿರ್ತಾರೆ. ಆದರೆ ಎಷ್ಟೋ ಮಂದಿಯ ಕನಸು ಕನಸಾಗಿಯೇ ಉಳಿದು ಹೋಗುತ್ತೆ. ಆದರೆ ನಟಿ ರನ್ಯಾ ರಾವ್ಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಮೊದಲ ಸಿನಿಮಾದಲ್ಲೇ ಅಭಿನಯ ಚಕ್ರವರ್ತಿ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ರು. ಒಂದು ವೇಳೆ ತನ್ನ ನಟನೆಯನ್ನ ಇಂಪ್ರೂವ್ ಮಾಡಿಕೊಂಡು ಹೊಸ ಹೊಸ ಅವಕಾಶಗಳನ್ನ ಗಿಟ್ಟಿಸ್ಕೊಂಡು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕೆ ಮುಂದುವರೆದಿದ್ದೇ ಆಗಿದ್ರೆ ಇವತ್ತು ದೊಡ್ಡ ನಟಿಯಾಗಿ ಬೆಳೀತಾ ಇದ್ರು ಏನೋ ಗೊತ್ತಿಲ್ಲ. ಆದರೆ ಬೇಡದ ವಿಚಾರದಲ್ಲಿ ಸುದ್ದಿಯಾಗಿ ಬೇಡದ ಪ್ರಕರಣದಲ್ಲಿ ಸಿಲುಕಿಕೊಂಡು ಸದ್ಯಕ್ಕೆ ಜೈಲು ಪಾಲಾಗಿದ್ದಾಳೆ.